ಒಂದು ನಿಮಿಷ ಗಾಡಿ ನಿಲ್ಸಪ್ಪ. ಸರ್ ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ತೊರೆಯಿರದ ಜೀವನದೊಳಗೆ ಅಡುತ್ತಿರದ ಅಪರಾಧಕ್ಕೆ ಬರುತ್ತಿಹರು ಬೇಡಿ ಹಾಕಿ ತಪ್ಪನ್ನೆಲ್ಲ ಬಡಿದೊಟ್ಟೋಕೆ. ಬದುಕಿನ ಲೆಕ್ಕಾಚಾರ ಕಷ್ಟ ಇಲ್ಲಿ, ಪ್ರಶ್ನೆ 100 ಉತ್ತರ 0 ಜಗದಲ್ಲಿ. ತಪ್ಪು ಮಾಡಿ ಕಲ್ಕೊಳ್ಳೋರೆ ಎಲ್ಲ ಇಲ್ಲಿ, ಕಾಲ ಎಂಬ ಬೀಳದಲ್ಲಿ ಎಲ್ರು ಇಲ್ಲಿ. ಕತ್ತಲಲ್ಲಿ ಬೆಳಕಲ್ಲಿ ಹುಡುಕೋಕೆ ಹುಟ್ಟುವಾಗಲೇ ಯಾರು ಅಪರಾಧಿಗಳಾಗಿರಲ್ಲ. ಸಂದರ್ಭ ಮನುಷ್ಯನ ಕೈ ತಪ್ಪು ಮಾಡಿಸುತ್ತೆ. ತಪ್ಪು ತಿರುಗೋನು ಮನುಷ್ಯ ಆಗ್ತಾನೆ, ಇಲ್ಲ ಅಂದ್ರೆ ರಾಕ್ಷಸ ಆಗ್ತಾನೆ. ತೊರೆಯಿರದ ಜೀವನದೊಳಗೆ ಅಡುತ್ತಿರದ ಅಪರಾಧಕ್ಕೆ ಬರುತ್ತಿಹರು ಬೇಡಿ ಹಾಕಿ ತಪ್ಪನ್ನೆಲ್ಲ ಬಡಿದೊಟ್ಟೋಕೆ. ಯಾರಾದರೂ ಇದ್ದೀರಾ? ಇವ್ರೆ ಕೇಳಿಸ್ಕೊಳ್ಳಯ್ಯ, ಡಿಟೆಕ್ಟಿವ್ ಅಣ್ಣಯ್ಯಪ್ಪನವ್ರು ಇದ್ದಾರಾ? ಸಿಕ್ತೋ ಪಟ್ಟಿ ಮಗಂದು ಜಿರಳೆ ಹೇಳ್ತೀನಿ, ಒಂದಿದ್ಕೊಳ್ಳಿ ಅಂತ ಬಿಟ್ರೆ ನಮ್ಮ ದೇಶದ ಜನಸಂಖ್ಯೆಯನ್ನು ಮೀರಿ ಸಂಸಾರ ಹೂಡಕ್ ನೋಡುತ್ತೆ. ನೋಡಯ್ಯ, ನಿನ್ನ ಕೆಲಸ ಮುಗಿಯೋವರೆಗೂ ನನಗೆ ಕಾಯೋದಕ್ಕಾಗೋದಿಲ್ಲ. ಈ ಊರಲ್ಲಿ ನಿಮ್ದೊಂದಿನ ಡಿಟೆಕ್ಟಿವ್ ಏಜೆನ್ಸಿ ಇರೋದು. ಅಣ್ಣಯ್ಯಪ್ಪರನ್ನ ಕರಿತೀಯೋ ಅಥವಾ ನಾನು ಹೋಗ್ಲೋ? ಕಚೇರಿ ಶುಭ್ರವಾಗಿದ್ರೆ ತಾನೇ ನಿಮಗೆ ಆರಾಮ ಅನ್ಸೋದು. ಅದೇನು ಅಂತ ಹೇಳಿ. ನಿನ್ನ ತಲೆ ಹರಟೆ ಜಾಸ್ತಿ ಆಯ್ತು ಕಣಯ್ಯ. ನನಗೆ ಬೇಕಾಗಿರೋದು ನೀನಲ್ಲ, ಅಣ್ಣಯ್ಯಪ್ಪನವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ತಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ಆದರೆ ನಿಮ್ಮ ಜವಾನ್ ತರಲೆ ಬಹಳ ಜಾಸ್ತಿ ಆಯಿತು ಸರ್. ಅಲ್ಲ, ಅವರು ಸರ್, ಅವ್ರ ವಿಷಯ ಬಿಡಿ ಸರ್. ಈ ಇಡೀ ಊರಲ್ಲಿ ಪತ್ತಿದ್ದಾರೆ ಅಣ್ಣಯ್ಯಪ್ಪನವರು ಅಂದರೆ ಎಂಥ ಭಯ ಗೌರವ ಇದೆ. ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು ಅಪರಾಧಿನ ಶೋಧಿಸ್ತೀರಂತೆ. ನೀವು ಬಹಳ ಮೇಧಾವಿ ಅಂತ ಕೇಳಿದ್ದೆ.
ನೋಡಿದ ಮೇಲೆ ಅರ್ಥ ಆಯ್ತು ಸರ್. ಎಂಥ ವರ್ಚಸ್ಸು ಸರ್ ನಿಮ್ಮದು. ನಾನು ಭಾನುಪ್ರಕಾಶ್. ಹಾಗಾದರೆ ಪತ್ತಿದರಿ ಅಣ್ಣಯ್ಯಪ್ಪನವರು ಇನ್ನೂ ಬಂದಿಲ್ವಾ? ಅವರೇ ಅಣ್ಣಯ್ಯಪ್ಪ. ಕಲ್ಪನೆಗಳೇ ಹೆಚ್ಚು ಅಲ್ಲ. ಡಿಟೆಕ್ಟಿವ್ ಅಂದರೆ ಹಾಗಿರ್ತಾನೆ ಹೀಗಿರ್ತಾನೆ, ಅವನು ಸೂಟ್ ಹಾಕ್ಕೊಂಡೇ ಇರಬೇಕು, ತಲೆ ಮೇಲೆ ಒಂದು ಟೋಪಿ ಇರಬೇಕು, ಕೈಯಲ್ಲಿ ಒಂದು ಸಿಗರೇಟ್ ಇರಬೇಕು. ಕೆಲಸ ಇರೋದು ತಲೆಗೆ, ವಸ್ತ್ರ ವಿನ್ಯಾಸಕ್ಕಲ್ಲ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ, ಆತನ ಕೆಲಸನೂ ಹೊಗಳ್ತೀರಿ. ಇನ್ನು ಕೇಳೋದು ಏನು ಉಳಿದಿಲ್ಲ ನಿಮಗೆ, ಹೇಳೋದು ಮಾತ್ರ ಬಾಕಿ ಇದೆ ಅಂತ ಅರ್ಥ. ಏನು ಕಷ್ಟ ಹೇಳಿ. ಸರ್, ನಾನು ಮನೋರಂಜನ್ ವಿನ್ಯಾಸ್ ಅಂತ. ನಂದು ತುಂಬ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿವೆ, ತುಂಬ ದೊಡ್ಡ ಬಿಸ್ನೆಸ್ಸು. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪ್ರೊಫೆಷನಲ್ ಲೈಫು ತುಂಬ ಚೆನ್ನಾಗಿದೆ. ಆದರೆ ಪರ್ಸ್ನಲ್ ಲೈಫು. ಹಾಯ್ ಗಾಯ್ಸ್. ಓಪ್ಸ್, ಸಾರಿ. ಕಾಲೇಜ್ನಲ್ಲಿ ಅಷ್ಟೇ ಅಲ್ಲ, ಆಫೀಸ್ನಲ್ಲೂ ಅದಕ್ಕಿಂತ ಹೆಚ್ಚು ಡಿಸಿಪ್ಲಿನ್ ಆಗಿರಬೇಕು. ಜೂನಿಯರ್, ಪ್ರೊಸೀಡ್. ಮುಂದೆ ಹೇಳಿಪ್ಪ. ಪರ್ಸ್ನಲ್ ಲೈಫಲ್ಲಿ ಏರುಪೇರಾಗಿದೆ. ಪೊಲೀಸ್ನವ್ರ ಹತ್ರ ಹೋದರೆ ಮರ್ಯಾದೆ ಪ್ರಶ್ನೆ. ನಿಮ್ಮ ಹತ್ರ ಆದರೆ ವಿಷಯ ಗುಟ್ಟಾಗಿರುತ್ತೆ ಅಂತ ಬಂದೆ ಸರ್. ಅದು ಬಿಡಿ, ಮುಖ್ಯವಾದ ವಿಷಯಕ್ಕಿಂತ ಸುತ್ತಾಟನೇ ಜಾಸ್ತಿ ಆಯ್ತಲ್ಲ. ಅದು ಬಿಡಿ, ನೀವು ಶ್ರೀಮಂತರು, ಅದು ಬಿಡಿ, ತುಂಬ ಚೆನ್ನಾಗಿದ್ದೀರಾ, ಅದು ಬಿಡಿ, ನಿಮ್ಮ ವಿಷಯನ ಗುಟ್ಟಾಗಿಡಬೇಕು, ಅದು ಬಿಡಿ. ಬಾನು, ಹೀಗೆಲ್ಲ ಬಿಡ್ತಾ ಹೋದ್ರೆ ಅವ್ರ ಹತ್ರ ಏನಿರುತ್ತೆ ವಿಷಯ ಹೇಳೋದಕ್ಕೆ? ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತಾ ಇದೆ. ಒಂದ್ಸಲ ನಾನು ಮಾಡೋ ಊಟದಲ್ಲಿ ವಿಷ ಮಿಕ್ಸ್ ಆಗಿತ್ತು. ಅಕಸ್ಮಾತಾಗಿ ನನ್ನ ಕೈ ತಗುಲಿ ತಟ್ಟೆ ಕೆಳಗಡೆ ಬಿತ್ತು. ಅದನ್ನು ನನ್ನ ಡಾಗಿ ತಿಂದು ಸತ್ತೋಯ್ತು ಸರ್. ಏನೋ ಎಡವಟ್ಟಾಗಿದೆ ಅಂತ ನಾನು ಸುಮ್ಮನಾದೆ. ಆದರೆ ನಿನ್ನೆ ಮತ್ತೆ ಕೊಲೆ ಪ್ರಯತ್ನ ನಡೀತು ಸರ್. ನನ್ನ ಕಾರ್ ಬ್ರೇಕ್ ಫೇಲ್ ಮಾಡಿದ್ದಾರೆ. ಮರಕ್ಕೆ ಜೋರಾಗಿ ಗುದ್ದಿ ಡ್ರೈವರ್ ಹೊರಟೆ ಹೋದ. ಹೇಗೋ ನಾನು ಉಳ್ಕೊಂಡೆ. ಮತ್ತೊಂದು ಕೊಲೆ ಪ್ರಯತ್ನ ನಡೆಯೋ ಮುಂಚೆ ತಾವು ಸಾಕ್ಷಿ ಸಮೇತ ಅವ್ರನ್ನ ಹಿಡಿಬೇಕು ಅನ್ನೋದು ನನ್ನ ಆಸೆ. ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ? ಅದು ಬಿಡಿ, ನಿಮ್ಗೆ ಯಾರ ಬಗ್ಗೆ ಅನುಮಾನ? ಅಂದರೆ ನಿಮಗೆ ಶತ್ರುಗಳಿದಾರಾ ಅಂತ ಅನುಮಾನ ಇದೆಯಾ ಅಂತ. ಸರಿನಾ ಸರ್? ನನಗೆ ಅನುಮಾನ ಇದೆ. ಅದು ನನ್ನ ಹೆಂಡತಿ ಮೇಲೆ. ನನ್ನ ಕಿವಿಗೆ ಸುದ್ದಿ ಬಿತ್ತು. ನನ್ನ ಹೆಂಡತಿ ಯಾರನ್ನೋ ಇಷ್ಟಪಡ್ತಾ ಇದ್ದಾಳಂತೆ, ಅವ್ರ ಜೊತೆ ಸುತ್ತಾಡ್ತಾ ಇದ್ದಾಳಂತೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಅಂತೆ. ನನ್ನ ಹೆಂಡತಿ ಫೋಟೋ ತಂದಿದ್ದೀನಿ ಸರ್. ಅವರಿಬ್ಬರಿಗೂ ಸಂಬಂಧ ಇರೋದು ನಿಜ ಆದರೆ ಅವರೇ ನನ್ನ ಕೊಲ್ಲ ಪ್ರಯತ್ನ ಮಾಡ್ತಿರೋದು. ಬರೀ ಅನುಮಾನಗಳನ್ನೇ ಇಟ್ಕೊಂಡು ಈ ರೀತಿ ಹೇಗೆ ಹೇಳ್ತೀರಿ? ಸಿಂಪಲ್ ಕಾಮನ್ ಸೆನ್ಸ್ ಸೀನಿಯರ್. ದುಡ್ಡು ಮನಿ ವಿಷಯ ಗೊತ್ತಿಲ್ಲದೆ ಮಾತಾಡಬಾರ್ದು ಜೂನಿಯರ್. ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಸರ್. ಸರಿ, ಮತ್ತೆ ಫೋಟೋ ಕೊಟ್ಟು ಹೋಗಿ, ಮುಂದಿನ ವಿಷಯ ನಾವು ನೋಡ್ತೀವಿ. ಸರ್, ಇದು ನನ್ನ ಹೆಂಡತಿ ಫೋಟೋ. ಇದು ನನ್ನ ವಿಸಿಟಿಂಗ್ ಕಾರ್ಡು. ವಿಷಯ ಅದು ಬಿಡಿ, ಎಲ್ಲೂ ಹೋಗಲ್ಲ. ವಿಷಯ ತಿಳಿದ ತಕ್ಷಣ ದೂರವಾಣಿ ಮಾಡೋಣ. ಸರಿ ಸರ್, ನಮಸ್ಕಾರ. ನಾನೇನು ಬರ್ತೀನಿ. ಬಿಂದು, ಕದ್ದು ಕೇಳಿಸ್ಕೊಂಡಿದ್ದೆಲ್ಲ ಆಯ್ತಾ? ಎಸ್ ಸರ್. ಸಾರಿ ಸರ್. ಬಟ್ ಆದ್ರೆ ಮೇಡಮ್, ಇಂಗ್ಲೀಷಲ್ಲಿ ಬಟ್ ಅಂದ್ರೆ ಕನ್ನಡದಲ್ಲಿ ಆದ್ರೆ ಅಂತಾನೆ ಅರ್ಥ. ಎರಡು ಒಟ್ಟಿಗೆ ಹೇಳ್ತಿದ್ದಾರೆ. ಅದು ಬಿಡಿ, ನೀವೇನೋ ವಿಷಯ ಹೇಳ್ತಾ ಇದ್ರಲ್ಲ. ನನಗೆ ಈ ವ್ಯಕ್ತಿ ಮೇಲೆ ಅನುಮಾನ ಸರ್. ನಾವು ಅವನ ಹೆಂಡತಿಯನ್ನ ಹಿಂಬಾಲಿಸಿ ಈತ ಹೇಳ್ತಾ ಇರೋ ವಿಷಯ ಎಲ್ಲ ಸತ್ಯನ ಅಂತ ಪತ್ತೆ ಹಚ್ಚಬೇಕು.
ಸರಿ ಮತ್ತೆ ಈಗೇನು? ಯಾರಿಗೂ ಗೊತ್ತಿಲ್ಲ, ನೀವೇ ಹೇಳಬೇಕು. ಹೆಡ್ ಕುಕ್ಕು. ನಿನ್ನ ತಲೆಯಲ್ಲಿ ಮೀದಿಲಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿಸ್ಕೊಂಬಿಡಯ್ಯ. ಮೊದಲೇ ನೀನು ಡಾಕ್ಟ್ರು ಕೂಡ ಆಗಿರೋದ್ರಿಂದ. ಅದು ಬಿಡಿ, ಎಲ್ಲೋ ಒಂದು ಕಡೆ ಇರುತ್ತೆ. ಈ ಹುಡುಕಾಟದ ಕೆಲಸ ಅಡುಗೆ ಕೆಲಸ ಇದ್ದ ಹಾಗೆ. ಅದು ಬಿಡಿ, ಈ ಹೆಡ್ ಕುಕ್ಕು ಎಲ್ಲಾನು ಟೇಸ್ಟ್ ನೋಡಿ ಅಪ್ರೂವಲ್ ಕೊಡ್ತಾನಲ್ಲ ಹಾಗೆ. ಅದು ಬಿಡಿ, ನೀವು ಹೆಡ್ಡು ನಾನು ಟೇಲು ಅಂತ ಹೇಳಿದೆ ಅಷ್ಟೇ. ಸರ್, ನಾನು ಗಂಡಿನ ವೇಷದಲ್ಲಿ ಹೋಗಿ ಆ ಸಸ್ಪೆಕ್ಟ್ನ ಫಾಲೋ ಮಾಡಲ ಸರ್? ಬೇಸಿಕ್ ಸೆನ್ಸ್ ಅಲ್ಲಮ್ಮ, ಈ ಕೆಲಸಕ್ಕೆ ಬೇಕಾಗಿರೋದು ಗಂಡಲ್ಲ ಹೆಣ್ಣು. ಈಗಾಗಲೇ ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ನೀನು ಹೋಗಿ ಏನು ಮಾಡ್ತೀಯಾ? ನೀನು ಗಂಡಸಿನ ವೇಷದಲ್ಲಿ ಹೋದ್ರೆ ಸಸ್ಪೆಕ್ಟ್ ಇನ್ನು ದೂರ ಹೋಗುತ್ತೆ. ನೀನು ಹೆಣ್ಣಿನ ವೇಷದಲ್ಲಿ, ಐ ಆಮ್ ಸಾರಿ, ನೀನಾಗಿ ಹೋದ್ರೆ ಏನಾದ್ರು ಸ್ವಲ್ಪ ಸಿಗ್ಬೋದು. ಹೌದಾ? ಈಗಲೇ ಏನೂ ಗೊತ್ತಿಲ್ಲ. ಬೈ ಬಾನು, ಆಕಾಶ್, ನೀವು ಸಸ್ಪೆಕ್ಟ್ ಬಯೋಗ್ರಫಿ ತಿಳ್ಕೊಳ್ಳಿ. ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ, ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಅವ್ರ ತವ್ರ ಮನೆ ಏನಿದೆ ಅಂತ ತಿಳ್ಕೊಳ್ಳಿ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಾದ್ರೆ ಹೆಲ್ಪ್ ಆಗುತ್ತೆ. ಓಪ್ಸ್, ಸೀನಿಯರ್ ಅಷ್ಟಲ್ಲಿ ಯಾಕೆ ಕಷ್ಟಪಡ್ಬೇಕು? ಕೂದಲು ಎಲ್ಲ ಕಡೆ ಓಡಿಸೋ ಲ್ಯಾಪ್ಟಾಪ್ ಇದೆಯಲ್ಲ, ಅವ್ರ ಹೆಸರಾದ್ರೆ ಸಾಕು, ಜಾತಕನೇ ಕೊಟ್ಬಿಡುತ್ತೆ. ಸಿಂಪಲ್. ಹೌದಾ? ಯಾವ ಯುಗದಲ್ಲಿ ಇದ್ದೀರಿ ಮೇಡಮ್? ನಾನು ನೀವು ಯಾರು ಅಂತ ಜನಕ್ಕೆ ಗೊತ್ತಿಲ್ಲ ಅಲ್ವಾ? ನಮ್ಮ ಹೆಸರು ಟೈಪ್ ಮಾಡಿದ್ರೆ ಸಾಕು, ನಮ್ಮ ಜಾತಕನೇ ಹೊರಗಾಕ್ಬಿಡುತ್ತೆ ಕಂಪ್ಯೂಟರ್. ಹೌದಾ? ಅದು ಬಿಡಿ, ನಿಮಗೆ ಪ್ರಶ್ನೆ ಕೇಳ್ತಾನೇ ಇರೋ ಅಭ್ಯಾಸ ಇರೋದ್ರಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಹೌದಾ? ಇದ್ರಲ್ಲಿ ಸಿಗೋ ಡೀಟೇಲ್ಸು ಸಾಲದು ಅನ್ಸುತ್ತೆ ಜೂನಿಯರ್. ಸಿಗುತ್ತೆ ಸೀನಿಯರ್. ಈ ವೋಟರ್ಸ್ ಐಡಿಗೆ ಸೆನ್ಸಸ್ ಮಾಡಿರ್ತಾರಲ್ಲ, ಆ ಡೀಟೇಲ್ಸ್ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇಂಟರ್ನೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಬಾಂಬ್ ಹೇಗೆ ಮಾಡೋದು ಅಂತ ಬೇಕಾದ್ರೂ ಸಿಗುತ್ತೆ. ಸರಿ ಮತ್ತೆ ಬೇಡವಾ? ಸೂಸೈಡ್ ಮಾಡ್ಕೋಬೇಕಾ? ಎಷ್ಟು ತರ ಪಾಯ್ಸನ್ ಇದೆ ಅಂತಾನೂ ಸಿಗುತ್ತೆ. ಬೇಕಾ? ಮನುಕುಲದ ಅಂತ್ಯಕ್ಕೆ ಇನ್ನೇನು ಬೇಕು ಹೇಳು? ಅಂತರ್ಜಾಲ ಬಂದು ಮನುಷ್ಯ ಸರ್ವನಾಶ ಆಗ್ತಾ ಇದ್ದಾನೆ. ಕೂತಲ್ಲೇ ಕೂತಿದ್ದು ಜಡನೂ ಆಗ್ತಿದ್ದಾನೆ. ಬೇಡದೇ ಇರೋದನ್ನ ಕಲ್ತ್ಕೊಳ್ಳೋದು, ಬೇಕಾದ್ದನ್ನು ಬಿಡೋದು. ಏನು ಕಾಲ ಬಂತಪ್ಪ. ಯಾವುದನ್ನ ಎಷ್ಟು ಬಳಸ್ಕೋಬೇಕು ಅಂತ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸೀನಿಯರ್. ಸಿಂಪಲ್. ಹೌದಾ? ಈ 2 ಅಕ್ಷರ ಬಿಟ್ರೆ ಬೇರೆ ಏನ್ರಿ ಬರುತ್ತೆ ನಿಮಗೆ? ಹೌದಾ? ಸರ್, ಬೇರೆ ಮಾತಾಡಕ್ಕೆ ಹೇಳಿ ಸರ್. ಸರ್, ನಾನು ಹೆಣ್ಣಿನ ವೇಷದಲ್ಲಿ ಹೋಗಿ ಆ ಸಸ್ಪೆಕ್ಟ್ನ ಫಾಲೋ ಮಾಡ್ತೀನಿ ಸರ್. ಹೋಗಿ ಮತ್ತೆ ಸ್ವಲ್ಪ ಇರಮ್ಮ, ಡೀಟೇಲ್ಸ್ ಸಿಕ್ಲಿ. ಸಿಕ್ತು. ಏನು? ಹೆಸರು ಮಾಲಿನಿ ವಿನ್ಯಾಸ್. ನೆರಳು ಅನ್ನೋ ಅನಾಥಾಶ್ರಮದಿಂದ ಬಂದವರು. ಇಂಡಸ್ಟ್ರಿಯಲಿಸ್ಟ್ ವಿನ್ಯಾಸ್ ಅವ್ರ ತಂದೆ ತಾಯಿ ಅವರನ್ನ ಸಾಕೋದಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋದ್ರು. ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆಯಿತು, ನೋ ಇಶ್ಯೂಸ್. ಮದುವೆ ಆಗಿದೆಯಲ್ಲ, ಇನ್ನು ಅದರಲ್ಲಿ ಏನು ಇಶ್ಯೂ ಇರುತ್ತೆ? ಡಾಕ್ಟರ್, ಮದುವೆ ಆಯಿತು, ನೋ ಇಶ್ಯೂಸ್ ಅಂದ್ರೆ ಅವರಿಬ್ಬರಿಗೂ ಇನ್ನು ಮಕ್ಕಳಾಗಿಲ್ಲ ಅಂತ ಅರ್ಥ. ಓ, ಆ ಅರ್ಥದಲ್ಲ. ಅದು ಬಿಡಿ ಸರ್, ಇದರಲ್ಲಿ ಒಂದು ಪಾಯಿಂಟ್ ಇದೆ. ಆಕೆಗೆ ಇನ್ನೊಂದು ಗಂಡ ಮೇಲೆ ಪ್ರೀತಿ ಹುಟ್ಟಿದೆ ಅಂದ್ರೆ ಅವ್ರಿಗೆ ಮಕ್ಕಳಾಗದೆ ಇರೋದಕ್ಕೆ ಮಿಸ್ಟರ್ ವಿನ್ಯಾಸಲ್ಲಿ ಏನಾದ್ರು ದೋಷ ಇರ್ಬೋದಲ್ವಾ? ನೋ, ಆಕೆ ಮಾತುಗಳಲ್ಲಿ ಪಾಯಿಂಟ್ ಇದೆ. ಗುಡ್ ಬಿಂದು, ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಮನೋರಂಜನ್ ವಿನ್ಯಾಸ್ ಅವರು ಸಸ್ಪೆಕ್ಟ್ ಮಾಡಿದ್ರು. ಹೆಂಡತಿ ಪ್ರಿಯಕರನ ಜೊತೆ ಸೇರಿ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾಳೆ. ಮೋಟಿವ್ ಏನಿರುತ್ತೆ? ದುಡ್ಡು. ಅದನ್ನು ಮೀರಿದಾದ್ರೆ ಈಕೆ ಹೇಳಿದ ಹಾಗೆ ಕಾಮ. ನಾವು ಪ್ರಿಯಕರನ ಬಗ್ಗೆ ಆದಷ್ಟು ಬೇಗ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಅಷ್ಟೇ ತಾನೆ, ಅದು ಇಂಟರ್ನೆಟ್ ಅಲ್ಲಿ ಸಿಕ್ಬಿಡುತ್ತೆ. ಇದೆ ಜೂನಿಯರ್, ಹೆಸರು ಫೀಡ್ ಮಾಡಿದ್ರೆ ಮಾತ್ರ ತಾನೇ ಡೀಟೇಲ್ಸ್ ಬರುತ್ತೆ. ಹೌದು. ಪ್ರಿಯಕರನ ಹೆಸರು ಏನು ಅಂತ ಫೀಡ್ ಮಾಡ್ತೀಯಾ? ಪೂರ್ ಥಿಂಕಿಂಗ್. ಬಾನು, ಮಿಸಸ್ ವಿನ್ಯಾಸ್ ಅವರ ದಿನಚರಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಬಿಂದು, ನೀನು ಹೆಣ್ಣಿನ ವೇಷದಲ್ಲಿ ಆಕೆಗೆ ಹತ್ತಿರ ಆಗಿ ಆಕೆ ಮತ್ತೆ ಪ್ರಿಯಕರನ ಸಂಬಂಧ ಹೇಗಿದೆ ಅಂತ ತಿಳ್ಕೊ. ಎಸ್ ಸರ್. ಸೀನಿಯರ್, ನಾನು ಅವಶ್ಯಕತೆ ಬಿದ್ದರೆ ನಿನಗೂ ಕೆಲಸ ಹೇಳ್ತೀನಿ ಜೂನಿಯರ್. ನೆನಪಿರಲಿ ಪತ್ತೆದಾರರೇ, ಕಂಡು ಹಿಡಿಯೋದಕ್ಕೂ ಮುಂಚೆ ಪ್ರತಿಯೊಂದು ಸೋಜಿಗಾನೆ. ಸಮಸ್ಯೆ ಒಂದು ಬಿಳಿ ಹಾಳೆ ಇದ್ದ ಹಾಗೆ. ಅದರಲ್ಲಿ ನಾವು ಏನು ಬೇಕಾದರೂ ಬರೀಬಹುದು. ವಿಚಾರ ಬಿಟ್ಟು ಬರೆದ್ರೆ ಉತ್ತರ ಸಿಗೋದಿಲ್ಲ. ಈಗ ನಮ್ಮನ್ನ ಹುಡುಕಿ ಬಂದಿರೋ ಮನೋರಂಜನ್ ವಿನ್ಯಾಸ್ ಅವರ ಪ್ರಾಣ ಕಾಪಾಡೋದು ನಮ್ಮ ಮುಖ್ಯ ಗುರಿ. ಎಸ್ ಸರ್. ಎಸ್ ಸರ್. Saganini gamapa gamare osada Saganini gamapa gamare Marisa
ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ, ನಾಳೆಯಿಂದನೇ ಜಾಯ್ನ್ ಆಗ್ಬಿಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಹ್, ನೀವೇ ಅಲ್ವೇನ್ರಿ ಮೇಡಮ್ ಅವ್ರು ಡ್ರೈವರು? ಹೌದು ಸರ್. ಸಿಗರೇಟ್ ಅಭ್ಯಾಸ ಇದೆಯಾ? ಇಲ್ಲ ಬಿಡಿ ಸರ್. ಅದು ಬಿಡಿ, ಇಲ್ಲದೆ ಇರೋದೇ ಒಳ್ಳೇದು. ನಿಮ್ಮ ಯಜಮಾನ್ರು ತುಂಬ ಒಳ್ಳೆಯವರು, ನನ್ನ ಕರೆದು ಕೆಲಸ ಕೊಟ್ಟಿದ್ದಾರೆ. ನಾಳೆಯಿಂದ ನಾನೇ ನಿಮ್ಮ ಮೇಡಮ್ PA. ಮೇಡಮ್ ಅವರು ತುಂಬಾ ಒಳ್ಳೆಯವರು. ಅದು ಬಿಡಿ, ಇವತ್ತು ಮೇಡಮ್ ಅವ್ರದ್ದು ಏನು ಪ್ರೋಗ್ರಾಮು? ತೀರಾ ಅವ್ರನ್ನೇ ಕೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನೀವೇ ಹೇಳಿಬಿಡಿ ಪ್ಲೀಸ್. ಏನಿಲ್ಲ ಸರ್, ಈಗ ಮೇಡಮ್ ಅವರು ಸೈಟ್ ಹತ್ರ ಹೋಗ್ತಾ ಇದ್ದಾರೆ, ಊರಾಚೆ ಇರೋ ಮಾಗಡಿ ರೋಡ್ ಹತ್ರ. ಅಲ್ಲಿ ಅವ್ರ ಫ್ರೆಂಡು ಪಾರ್ಟ್ನರು ಒಬ್ಬರು ಮೀಟ್ ಮಾಡಿ ಅಲ್ಲಿಂದ ಎಲ್ಲೋ ಆಚೆ ಹೋಗಿ ಬರ್ತಾರೆ. ಆಮೇಲೆ ನಾನು ವಾಪಸ್ ಕರ್ಕೊಂಬರ್ತೀನಿ. ಅದು ಬಿಡಿ, ಹೋಗಬೇಕಾಗತ್ತೆ. ಅದು ಬಿಡಿ, ಫ್ರೆಂಡು ಪಾರ್ಟ್ನರು, ಅದು ಬಿಡಿ, ಅದು ಹೇಗೆ ಬಿಡೋಕ್ಕಾಗತ್ತೆ? ಅವರು ಮೇಡಮ್ಗೆ ಬರೀ ಫ್ರೆಂಡಾ ಅಂತ? ಮೇಡಮ್ಮು ಹಾಗಂತಾರೆ, ನಾವ್ಯಾಕೆ ಬೇರೆ ಹೆಸರು ಕೊಡ್ಬೇಕು ಬಿಡಿ. ಅದು ಬಿಡಿ, ಅಂದರೆ ಫ್ರೆಂಡ್ಶಿಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಆಯಿತು. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ಸರ್, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅದು ಬಿಡಿ, ಅಂದಾಗೆ ಫ್ರೆಂಡ್ ಹೆಸರು ನಿತಿನ್ ಸಾಹೇಬ್ರು. ನಮ್ಮ ಯಜಮಾನ್ರಿಗೂ ಫ್ರೆಂಡೇನೆ. ಅವ್ರಿಗೆ ಗೊತ್ತಿಲ್ಲದೇನೆ ಇಬ್ಬರು ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ, ಮೇಡಮ್ಮನು ನಿತಿನ್ ಸಾಹೇಬ್ರು. ಸೈಟ್ ಇರೋದಲ್ಲಿ ಮಾಗಡಿ ರೋಡ್ ಹತ್ರ ಬಸ್ ಡಿಪೋ ಆಗಿದೆ, ಅದ್ರ ಹತ್ರ ಸರ್. ಹಲೋ ಬಾನು. ಹಾಂ, ಲವರ್ ಬಾಯ್ ಹೆಸರು ನಿತಿನ್ ಅಂತ. ಮಾಗಡಿ ರೋಡ್ ಬಸ್ ಡಿಪೋ ಹತ್ರ ಇರೋ ಮಾಲಿನಿ ವಿನ್ಯಾಸ್ ಅವ್ರ ಸೈಟ್ ಹತ್ರ ಇಬ್ಬರು ಬರ್ತಾ ಇದ್ದಾರೆ ಈಗ. ಥ್ಯಾಂಕ್ ಯು. ಓವರ್ ಆ್ಯಂಡ್ ಔಟ್. ಇದು ವೈರ್ಲೆಸ್ ಅಲ್ಲ ರೀ ಮೇಡಮ್, ಅದು ಬಿಡಿ. ಇನ್ನಿಲ್ಲೇ ಇರು. ನಿತಿನ್, ಎಸ್, ನಾನು ಗುರ್ತಿಸ್ಲಿಲ್ವಾ? ಯಾರು ನೀವು? ನೀವು ಈ ತರ ಪ್ರಶ್ನೆ ಕೇಳ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ನಂಬಿ ನಾನು ಮೋಸ ಹೋದೆ. ಈಗ ಇವರ ನಿಂತ್ಕೊಳ್ರಿ, ಯಾರೇ ನೀವು? ನಿಮ್ಮನ್ನ ನೋಡಲ್ವಲ್ಲ. ಪ್ರೀತಿ ಮೋಸ ಮಾಡಿದ್ಮೇಲೆ ಈಗ ಅನ್ನೋದೆ. ನೋಡಿ ಮೇಡಮ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇಂಥ ಮನುಷ್ಯನ ನಂಬಿ ಒಳ್ಳೆ ಗಂಡನ್ ಬಿಡ್ತಾ ಇದ್ದೀರಾ. ನೋಡಿ, ಈ ಮನುಷ್ಯನ ನಂಬೇಡಿ, ನಿಮ್ ಜೀವನ ಹಾಳಾಗುತ್ತೆ. ಇವನು ಗೋಮುಖ ವ್ಯಾಘ್ರ. ಅಲೋ, ಏನ್ ಹೇಳ್ತಾ ಇದ್ರಾ? ಮಾಲಿನಿ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಪ್ಲೀಸ್ ನಂಬೇಡ. ನೋಡಿ, ನಂಬದ್ರೆ ನಿಜವಾಗ್ಲೂ ನನ್ನ ಜೀವನ ಹಾಳಾದಾಗೆ ನಿಮ್ ಜೀವನನೂ ಹಾಳಾಗುತ್ತೆ. ದಯವಿಟ್ಟು ನಂಬೇಡಿ. ಮಾಲಿನಿ, ನಿಜವಾಗ್ಲೂ ಹೇಳ್ತಾರೆ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಂಬೇಡ. ಗೊತ್ತಿಲ್ಲದೆ ನೀವಿಬ್ರು ಇಲ್ಲಿ ಸಿಗ್ತೀರಾ ಅಂತ ನನಗೆ ಹೇಗ್ರೆ ಗೊತ್ತಿತ್ತು? ನೀವು ನಿಮ್ ಗಂಡನ್ ಕಣ್ ತಪ್ಪಿಸಿ ಇಲ್ಲೇ ಭೇಟಿ ಮಾಡ್ತೀರಾ ಅಂತ ನನಗೆ ಹೇಗ್ರೆ ಗೊತ್ತಿತ್ತು? ನಿಮ್ ಗಂಡ ಮನೋರಂಜನ್ ವಿನ್ಯಾಸ್ 2 ಸತಿ ಸಾವಿನಿಂದ ತಪ್ಪಿಸ್ಕೊಂಡಿದ್ದಾರೆ ತಾನೆ? ಒಂದ್ ಸರ್ತಿ ಊಟದಲ್ಲಿ ವಿಷ ಇತ್ತು, ಇನ್ನೊಂದ್ ಸರ್ತಿ ಆಕ್ಸಿಡೆಂಟ್. ಕಾರ್ ಬ್ರೇಕ್ ಫೇಲ್ ಮಾಡ್ತಿದ್ರಿ ಅಲ್ವಾ? ನನಗೆ ಹೇಗಿದೆಲ್ಲ ಗೊತ್ತು ಅಂತನಾ? ನಿತಿನ್ ನನಗಿದೆಲ್ಲ ಹೇಳಿದ್ದು. ಯಾರ್ ನೀನು? ಯಾರ್ ನೀನು? ಈ ಮನುಷ್ಯನಿಂದ ಮೋಸ ಹೋಗಿರೋ ಹುಡುಗಿ, ನಿಮ್ಮನ್ನ ಕಾಪಾಡಕ್ ಬಂದಿರೋ ಹಿತೈಷಿ. ನನ್ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಕಳ್ಸಿರೋ ಜಾಸೂಸಿ ಅಲ್ವಾ? ನಿತಿಂದು ನಂದು ಸಂಬಂಧ ಇವತ್ತಿಂದಲ್ಲ, ತುಂಬಾ ವರ್ಷದ್ದು. ಅವನ್ ಏನು ಅಂತ ನನಗೆ ಗೊತ್ತು. ನೀನ್ ನಾಟಕ ಆಡ್ಬೇಡ. ಹೋಗ್ಲಿ ಬಿಡು ಮಾಲಿನಿ. ಏನ್ ಅನ್ಕೊಂಡಿದ್ದಾನವನು? ಈ ತರ ಆಟ ಆಡ್ಸಿದ್ರೆ ನಾನು ಅವನ ಜೊತೆ ಸರಿ ಹೋಗ್ತೀನಾ?
ಅವನಿಗಿರೋ ರಾಕ್ಷಸ ಗುಣ ಗೊತ್ತಾದ್ರೆ ಯಾರು ಅವನ ಜೊತೆ ಸರಿ ಹೋಗಲ್ಲ. ಹೋಗ್ಲಿ ಬಿಡು ಮಾಲಿನಿ, ಸಿಟ್ ಮಾಡ್ಕೋಬೇಡ. ಇವ್ರ ಮುಂದೆ ಎಲ್ಲ ಯಾಕೆ? ದಿಸ್ ಇಸ್ ಟೂ ಮಚ್ ನಿತಿನ್. ಹೀಗ್ ಜನನ್ನ ಹಿಂದೆ ಬಿಡೋದು ಅಂದ್ರೆ ಏನ್ ಅರ್ಥ? ನೋಡು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸತ್ಯ ಹೇಳ್ತೀನಿ, ಆ ಸಾವುಕಾರನ್ಗೆ ಹೋಗಿ ಹೇಳು, ದುಡ್ಡಿಂದ ಯಾವ ಸಂಬಂಧನೂ ಕೊಂಡ್ಕೊಳಕ್ಕಾಗಲ್ಲ. ನಾನು ಇವತ್ತೇ ನಿತಿನ್ನ ಮದ್ವೆ ಆಗ್ತೀನಿ. ತಡಿಯೋದಾದ್ರೆ ತಡೀಲಿ. ಹೌದಾ? ಒಂದು ಮದುವೆ ಆದ್ಮೇಲೆ ಡಿವೋರ್ಸ್ ಆಗದೆ ಇನ್ನೊಂದು ಮದುವೆ ಆಗೋದು ನಿಮ್ದೇ ತಪ್ಪಾಗುತ್ತೆ ಮೇಡಮ್. ಅವನ ಹತ್ರ ಇದ್ದು ಸಾಯೋದಕ್ಕಿಂತ ಜೈಲೇ ವಾಸಿ. ನಿತಿನ್, ನನ್ನ ಇಲ್ಲಿಂದ ಕರ್ಕೊಂಡು ಹೊಟ್ಟೋಗು. ನನ್ಗಿಲ್ಲಿ ಬದುಕಕ್ಕಾಗೋದಿಲ್ಲ ನಿತಿನ್. ಸರಿ ಕೂಲ್ ಡೌನ್. ನೋಡಿ ಮಿಸ್, ದಯವಿಟ್ಟು ನಮ್ಮನ್ನ ನಮ್ಮ ದಾರಿಗೆ ಬಿಟ್ಬಿಡಿ. ನೀವು ಯಾರೇ ಆಗಿದ್ರು ಅದರಿಂದ ನಮಗೆ ವ್ಯತ್ಯಾಸ ಆಗಲ್ಲ. ನಾವು ಅಂದ್ಕೊಂಡಿರೋ ಹಾಗೆ ಮಾಡೋದು, ಅದನ್ನ ಬದಲಾಯಿಸಲ್ಲ. ಅಂದ್ಕೊಂಡಿರೋ ಹಾಗೆ ಅಂದ್ರೆ ಏನ್ ಸರ್? ನೋಡಿ, ಇನ್ನೂ ಇಲ್ಲೇ ಇದ್ರೆ ಶೂಟ್ ಮಾಡ್ಬಿಡ್ತೀನಿ. ಬೇಡ ಬಿಡಿ, ಸೀರಿಯಲ್ ಫೈಟ್ ಮಾಡಿದ್ರೆ ಸರಿ ಹೋಗೋದಿಲ್ಲ. ನಾ ಹೊರಟ್ಬಿಡ್ತೀನಿ. ಈ ಹೆಣ್ಣಾಗಿ ಆಕ್ಟ್ ಮಾಡೋದು ಭಾರಿ ಕಷ್ಟ ಬಾನೋರೆ. ಅಲ್ಲ ನೀವು ಅದ್ ಬಿಡಿ. ಏನು? ಅಲ್ಲ ನೀವು ಹೆಣ್ಣೆ ತಾನೆ ಅಂತ ಹೇಳೋಕ್ ಹೊರಟೆ ಅಷ್ಟೇ. ಹೌದು, ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಲಕ್ಷ್ಮೀಬಾಯಿ ಅವ್ರ ಥರ ಧೈರ್ಯ, ಗಂಡಿನ ಹಾಗೆ ಶೌರ್ಯ ಇರೋ ಹೆಣ್ಣು, ಬರೀ ಹೆಣ್ಣಲ್ಲ. ಅದು ಬಿಡಿ, ಕೇಸಿನ ವಿಷಯ ಹೇಳಿ. ಏನ್ರಪ್ಪ ವಿಷಯ ಏನಾದ್ರೂ ಮುಂದುವರಿತಾ? ಕ್ಲೂ ಸಿಗೋ ಹಾಗೆ ಸಾಕಷ್ಟು ವಿಷಯಗಳು ನಡೀತು ಸರ್. ಹೌದಾ? ಸಿಂಪಲ್. ಹಾಗಿದ್ಮೇಲೆ ಕೆಲಸ ಈಸಿ ಆಯ್ತಲ್ಲ ಸೀನಿಯರ್. ಕೊಲೆ ಯತ್ನ ಹೆಂಡತಿನೇ ಮಾಡಿದಾಳೆ ಅಂತ ಪ್ರೂವ್ ಆಗ್ಬಿಡ್ತಲ್ಲ. ವಿಷಯ ಪೂರ್ತಿ ತಿಳ್ಕೊಳ್ಳೋದಕ್ಕೂ ಮುಂಚೆ ಪ್ರತಿಕ್ರಿಯೆ ನೀಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಅಲ್ಲಯ್ಯ, ನೀನು ಕಾಲೇಜ್ನಲ್ಲಿ ಓದುವಾಗ ಮೊದಲು ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಪಾಠ ಮಾಡ್ತಿದ್ರ ಇಲ್ಲ ತಾನೆ? ನೀನು ಪಾರ್ಟ್ ಟೈಮ್ ಡಿಟೆಕ್ಟಿವ್, ನಾವು 3 ಜನ ಪರ್ಮನೆಂಟ್. ಅದು ನೆನಪಿನಲ್ಲಿರಲಿ. ನೀನು ಹೇಳ್ಬಿದ್ದು. ಮಾಲಿನಿ ವಿನ್ಯಾಸ್ ಮತ್ತೆ ನಿತಿನ್ ಅವ್ರ ನಡುವೆ ಸಂಬಂಧ ಇದೆ ಅನ್ನೋದು ಖಚಿತ ಆಯ್ತು. ಓ, ಅವರು ನಾವ್ ಇವತ್ತೇ ಮದುವೆ ಆಗ್ತಾ ಇದೀವಿ, ತಡೀಲಿ ನೋಡೋಣ ಅಂದ್ರು. ಅಷ್ಟು ಮುಂದುವರೆದಿದ್ದಾರಾ? ಅದು ಅಲ್ಲದೆ ಅವ್ರ ಹಿಂದೆ ಜಾಸೂಸ್ಗಳನ್ನ ಅವ್ರ ಗಂಡನೇ ಬಿಟ್ಟಿದ್ದಾರೆ ಅನ್ನೋದು ಮಾಲಿನಿ ಅವ್ರಿಗೆ ಗೊತ್ತಿದೆ. ಅಯ್ಯೋ ಅದು ಬಿಡಿ, ಅದು ಹೇಗೆ ಬಿಡಕ್ಕಾಗತ್ತೆ ಬಾನು? ಬಿಟ್ರೆ 2 ಆಗತ್ತಪ್ಪ. ಟಾಯ್ಲೆಟ್ ಫ್ರೀ ಇದೆ ಸರ್. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನೀವು ಡಾಕ್ಟರ್ ಆಗಬೇಕಾಗಿತ್ರಿ, ಡಿಟೆಕ್ಟಿವ್ ಆಗ್ಬಿಟ್ಟು ನಮ್ಮ ತಲೆ ತಿಂತಾ ಇದ್ದೀರಿ. ನಾನು ಹೇಳಿದ್ದು 2 ಸಂದರ್ಭ ಉದ್ಭವ ಆಗತ್ತೆ ಅಂತ. ಒಂದು ಮಿಸಸ್ ವಿನ್ಯಾಸ್ ಅವರು ಮತ್ತೆ ಅವನೇನಮ್ಮ ಪ್ರಿಯಕರ್ಣ, ಅವರಿಬ್ಬರೂ ಸೇರಿ ಮನೋರಂಜನ್ ವಿನ್ಯಾಸ್ ಅವರ ಕೊಲೆ ಪ್ರಯತ್ನನ ಕೈ ಬಿಡಬಹುದು, ಇಲ್ಲ ಬೇರೆಯವ್ರ ಮೂಲಕ ಮಾಡಿಸ್ಬೋದು. ಹೌದು ತಾನೆ? ಹೌದಾ? ಹೇಳ್ರಪ್ಪ. ರೀ ಸೀನಿಯರ್ ಹೇಳ್ಬೇನೆ, ಹೌದೇನ್ರಿ ಬಂತು? ಎಲ್ಲೋಯ್ತು ಇದು ಪಾಯಿಂಟು? ಈಗ ಹೆಂಡತಿ ಮತ್ತೆ ಪ್ರಿಯಕರ ಮೇಲೆ ಡೌಟ್ ಇರೋದ್ರಿಂದ ಅವರಿಬ್ಬರನ್ನ ಒಳಗೆ ಹಾಕ್ಸ್ಬಿಟ್ರೆ ಹೇಗೆ? ಹಿಂದೆ ನಡೆದಿರೋ ಯಾವ ಘಟನೆಗಳಿಗೂ ಸಾಕ್ಷಿ ಇಲ್ಲ, ನೆನಪಿರ್ಲಿ. ಅದು ಬಿಡಿ, ಸಾಕ್ಷಿಗಳಿಗೋಸ್ಕರ ನಾವು ಕಾಯ್ತಾ ಕೂತ್ಕೊಂಡ್ರೆ ವಿನ್ಯಾಸ್ ಅವ್ರ ಕತೆ ಸೀನಿಯರ್ ವಿಷಯ ಎಲ್ಲಿಗೂ ಹೋಗ್ತಿದೆ. ಮನೋರಂಜನ್ ವಿನ್ಯಾಸ್ ಫೈಲ್ ಓಪನ್ ಮಾಡು. ಸೀನಿಯರ್, ಮನೋರಂಜನ್ ವಿನ್ಯಾಸ್ ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಕ್ಕೆ ಹೇಳ್ಬಿಡೋಣ. ಸರ್, ಅಲ್ಲಿ ಇನ್ನೂ ಒಂದು ವಿಷಯ ನಡೀತು. ಏನು? ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮಾಲಿನಿ ಅವರು ತನ್ನ ಗಂಡ ಮನುಷ್ಯತ್ವನೇ ಇಲ್ದಿರೋ ರಾಕ್ಷಸ ಅಂತ ಕೋಪದಲ್ಲಿ ಬೈತಾ ಇದ್ರು. ಹೌದಾ? ಅಂದ್ರೆ ವಿಷಯ ಇನ್ನೂ ಗೋಚರ ಆಗೋಯ್ತು. ಅದು ಬಿಡಿ, ಮೋಸ ಮಾಡ್ತಿರೋ ಹೆಂಡತಿ ಗಂಡನ ಬಗ್ಗೆ ಇನ್ನೇನ್ ತಾನೇ ಹೇಳ್ತಾಳೆ. ಅದು ಬಿಡಿ, ವಿನ್ಯಾಸ್ ಅವರೇ ನನ್ನ ಮೇಲೆ ಕೊನೆ ಯತ್ನ ನಡೆದಿದೆ ಅಂತ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅದು ಬಿಡಿ, ಎಲ್ಲಾನು ಬಿಟ್ಟುಬಿಡಿ ಬಾನು. ಅಲ್ಲ ಸರ್, ನಾವೀಗ ಯಾರ ಮೇಲೆ ಅನುಮಾನ ಪಡಬೇಕು ಅಂತ ನನ್ನ ಪ್ರಶ್ನೆ. ಮಿಸ್ಟರ್ ವಿನ್ಯಾಸ್ ಮೇಲೋ ಅಥವಾ ಮಿಸಸ್ ಮಾಲಿನಿ ವಿನ್ಯಾಸ್ ಮೇಲೋ? ಅನುಮಾನ ಪಡೋದಕ್ಕೆ ಇನ್ನೂ ಒಬ್ರು ವ್ಯಕ್ತಿ ಇದ್ದಾರೆ ಸರ್. ಯಾರು? ನಿತಿನ್. ಆತ ನಾನು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದ, ನಾವೆಲ್ಲ ಏನೇ ಮಾಡಿದ್ರು ತಡೆಯೋದಕ್ಕೆ ಅವ್ರು ಅನ್ಕೊಂಡಿದ್ದನ್ನು ಅವ್ರು ಮಾಡೇ ಮಾಡ್ತಾರೆ ಅಂತ. ಅಂದ್ರೆ ವಿನ್ಯಾಸ್ ಅವರನ್ನ ಕೊಲೆ ಮಾಡೋ ಪ್ಲಾನ್ ಇರ್ಬೋದಲ್ವಾ? ಸರಿ, ಮತ್ತೆ ಈಗ ನಾವು ಮಾಡಬೇಕಾಗಿರೋ ಕೆಲಸ ಕಾವಲು ಕಾಯೋದು. ಅದು ಬಿಡಿ, ಡಿಟೆಕ್ಟಿವ್ಸ್ ಅಂತ ಅನ್ನಿಸ್ಕೊಂಡ್ಮೇಲೆ ಪ್ಲಂಬರು, ಕಾರ್ಪೆಂಟ್ರು, ವಾಚ್ಮನ್ನು, ಕೊನೆಗೆ ಟಾಯ್ಲೆಟ್ ಕ್ಲೀನರ್ ಆಗೋಕ್ಕೂ ರೆಡಿ ಇರಬೇಕು. ಯಾರು ಸಿದ್ಧ ಇದ್ದೀರಿ ನಿಮ್ಮ 3 ಜನದಲ್ಲಿ? ಸೀನಿಯರ್ ನಾನು. ಇಲ್ಲಿ ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದಷ್ಟು ಸುಲಭ ಅಲ್ಲ.
ಹಲ್ಲೆ ನಡೆದ್ರೆ ಎದುರಿಸೋಷ್ಟು ಗುಂಡಿಗೇನು ಇರಬೇಕು. ನಮ್ಮ ಮೇಡಮ್ ಸರಿ ಇರ್ತಾರೆ ಸರ್ ಈ ಕೆಲಸಕ್ಕೆ. ಹೌದಾ? ನಾನು ರೆಡಿ ಸರ್. ಮಾಲಿನಿ ಅವರು ನನ್ನನ್ನು ಥ್ರೆಟನ್ ಮಾಡಿದ್ರು, ಶೂಟ್ ಮಾಡ್ತೀನಿ ಅಂತ. ಅವ್ರ ವ್ಯಾನಿಟಿ ಬ್ಯಾಗ್ನಲ್ಲಿ ಪಿಸ್ತೂಲು ಇತ್ತು. ಅಂದ್ರೆ ಮಸ್ಲತ್ ನಡೆದಿದ್ದೇನೋ ನಿಜ ಆಯ್ತು. ಬಿಂದು, ಪಿಸ್ತೂಲ್ ಯಾವುದು ಅಂತ ಏನಾದ್ರು ಗಮನಿಸ್ತೀಯಾ? ಹಾಂ, ಮ್ಯಾಗ್ನಮ್ .32 ಕ್ಯಾಲಿಬರ್ದು. ಅಂತರ್ಜಾಲ ಪಿಶಾಚಿ, ಮ್ಯಾಗ್ನಮ್ .32 ಪಿಸ್ತೂಲ್ನ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಲಿಸ್ಟ್ ಓಪನ್ ಮಾಡು. ಬಿಂದು, ಮನೋರಂಜನ್ ಮನೆ ಕಡೆ ಒಂದು ಗಮನ ಇರಲಿ. ಅವಶ್ಯಕತೆ ಬಿದ್ದರೆ ಮನೋರಂಜನ್ ಪ್ರಾಣ ಕಾಪಾಡೋದಕ್ಕೂ ಸಿದ್ಧವಾಗಿರ್ಬೇಕು. ನಾನು ವಿಶ್ರಾಂತಿ ತಗೊಳ್ಳಿ ಸರ್. ಇಲ್ಲಿ ಕೂತ್ಕೊಂಡು ನಿತಿನ್ ಅವ್ರ ಜಾತಕ ಜಾಲಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಬನ್ನಿ ಮೇಡಮ್. ಓಪನ್ ಆಯ್ತಾ ಲಿಸ್ಟು? ಆಗ್ತದೆ. ಹಾಂ, ಹಂಗೆ ನಿತಿನ್ ಫೈಲ್ ಓಪನ್ ಮಾಡು. ಇನ್ನೂ ಎರಡು ಒಟ್ಟಿಗೆ ಆಗಲ್ಲ. ಮತ್ತೆ ಯಾವ ಇಂಟರ್ನೆಟ್ ಯಾಕೆ ಕೂತಿದ್ದ ಜಾಗದಲ್ಲಿ ಎಲ್ಲ ಸಿಗುತ್ತೆ ಅಂದೆ? ರೀ, ನಾಪ್ಸೋದಲ್ವಾ? ಹೆಲ್ಮೆಟ್ ಹಾಕೊಂಡಿಲ್ಲ. ತಲೆ ಗಾಳಿ ಆಡಲಿ ಅಂತ ಬಿಟ್ಟೆ. ಅದು ಬಿಡಿ, ಈ ಡಿಟೆಕ್ಟಿವ್ ಕೆಲಸ ಅಂದರೆ ಏನೋ ಅಂದ್ಕೊಂಡಿದ್ದೆ. ಈಗ ಗೊತ್ತಾಗ್ತಾ ಇದೆ ಅದು ಕಸ ತೆಗೆಯೋ ಕೆಲಸ ಅಂತ. ಯಾರೋ ತಂದು ಕಸ ಹಾಕ್ತಾರೆ, ಅದನ್ನು ತೆಗೆಯೋ ಕರ್ಮ ಮುನ್ಸಿಪಾಲ್ಟಿ ಅವ್ರದ್ದು. ಅದು ಬಿಡಿ, ಈಗೇನು ಮಾಡೋದು? ವಾಚ್ಮೆನ್ನ ಮಸ್ಕ ಹೊಡೆದು ವಿನ್ಯಾಸ್ ಅವ್ರ ರೂಮ್ ಕಿಟಕಿ ಹತ್ರ ಬಚ್ಚಿಟ್ಕೊಂಡು ಏನಾಗುತ್ತೆ ಅಂತ ನೋಡೋದು. ಅದು ಬಿಡಿ, ತುಂಬ ಕಾಂಪ್ಲಿಕೇಟೆಡ್ ಐಡಿಯಾ. ಹೌದಾ? ಮತ್ತೇನು ಮಾಡೋದು? ಯಾರಿಗೂ ಗೊತ್ತಾಗದಿರೋ ಹಾಗೆ ಮನೆ ಒಳಗೆ ಹೋಗಿ ಸೇರ್ಕೊಳ್ಳೋಣ. ಇಲ್ಲದೇ ಇದ್ರೆ ನಡೀತಿರೋ ಮಸಲತ್ತು ಮುಚ್ಚಿ ಹೋಗುತ್ತೆ. ಅವ್ರನ್ ಬಿಟ್ಟವರ್ ಯಾರು?